ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಚಾನಲ್ ಮೂಲಕ ಯಾವ್ಯಾವ ಶಿಕ್ಷಕ ಮಿತ್ರರು ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೋ, ಅದು ಕೋರಿಕೆ ವರ್ಗಾವಣೆ ಆಗಿರ್ಬೋದು, ವಲಯ ವರ್ಗಾವಣೆ ಆಗಿರ್ಬೋದು, ಪರಸ್ಪರ ವರ್ಗಾವಣೆ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ EDS ಲಾಗಿನ್ನಲ್ಲಿ ತಮ್ಮ ಮಾಹಿತಿಯನ್ನು ಕಡ್ಡಾಯವಾಗಿ ಪರಿಶೀಲಿಸಿಕೊಳ್ಳಲೇಬೇಕು. ಯಾಕೆ ಅಂದರೆ EDS ತಂತ್ರಾಂಶದಲ್ಲಿರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೇ ನಮ್ಮ ಮುಂದಿನ ವರ್ಗಾವಣೆಯ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ತಮ್ಮ ಶಿಕ್ಷಕ ಮಿತ್ರ ಆ್ಯಪನ್ನು ಓಪನ್ ಮಾಡ್ತೀರಿ. ಓಪನ್ ಮಾಡಿದ ನಂತರದಲ್ಲಿ ಅಲ್ಲಿ ಏನೇನೆಲ್ಲ ಮಾಹಿತಿಗಳನ್ನು ತಾವು ಗಮನಿಸಬೇಕು ಅಂತೇಳಿ ಓಪನ್ ಮಾಡಿದ ತಕ್ಷಣ ಈ ಥರ ಎಂಪ್ಲಾಯ್ ಬೇಸಿಕ್ ಡೀಟೇಲ್ಸ್ ಅಂತೇಳಿ ಬರುತ್ತೆ. ಬೇಸಿಕ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಮ ಫೋಟೋ ಕಾಣುತ್ತೆ. ಫೋಟೋದ ಕೆಳಗಡೆ KJD ನಂಬರ್ ಇರುತ್ತೆ. ಆ KJD ನಂಬರನ್ನು ಒಂದು ತಾವು ಪರಿಶೀಲಿಸ್ಕೊಳ್ಳಿ. ನೇಮ್ ಆಫ್ ದಿ ಟೀಚರ್ಸ್, ಅಲ್ಲೇನಾರು ಇನ್ಸಿಲ್ಲು ಮತ್ತೊಂದು ಮಗದೊಂದು ವೇರಿಯೇಷನ್ಸ್ ಆಗಿದ್ದರೆ ಅದನ್ನು ಪರಿಶೀಲಿಸ್ಕೊಳ್ಳಿ. ಮೊಬೈಲ್ ನಂಬರು, ಇಮೇಲ್ ID, ಡೇಟ್ ಆಫ್ ಬರ್ತು, ಫಾದರ್ಸ್ ನೇಮು, ಜೆಂಡರು, ಸ್ಟೇಟಸ್, ಇದು ಮಾಮೂಲಿ ಮಾಹಿತಿ ಇರುತ್ತೆ. ಅಂದರೆ ಕಡ್ಡಾಯವಾಗಿ ನೀವು ನೋಡಲೇಬೇಕಾಗಿರ್ತಕ್ಕಂಥ ವಿಚಾರ KJD ನಂಬರು, ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ನೀವು ಕಡ್ಡಾಯವಾಗಿ ಗಮನಿಸ್ಕೋಬೇಕು. ಇದಾದ ನಂತರ ಎಂಪ್ಲಾಯ್ ಪ್ರೊಫೈಲ್ ಬರುತ್ತೆ. ಅದರಲ್ಲಿ ಪರ್ಸನಲ್ ಡೀಟೇಲ್ಸಲ್ಲಿ ರಿಲಿಜಿಯನ್ ಇರುತ್ತೆ ನೋಡಿ, ಹೋಮ್ ಡಿಸ್ಟಿಕ್ಕು, ಇದು ಕೂಡ ಡಿಸ್ಟಿಕನ್ನು ನೋಡ್ಕೊಳ್ಳಿ, ಹೋಮ್ ಟೌನ್ ಅಡ್ರೆಸ್ಸು, ಆಮೇಲೆ ಕಮ್ಯುನಿಕೇಷನ್ ಡಿಸ್ಟ್ರಿಕ್ಟ್ ಇರುತ್ತೆ, ಮ್ಯಾರಿಟಲ್ ಸ್ಟೇಟಸ್ಸು, ವೆದರ್ ಸ್ಪೋಸ್ ಇಸ್ ಎಂಪ್ಲಾಯ್ಡ್. ಇದನ್ನು ನಾನು ಯಾರು ಪತಿ ಪತ್ನಿ ಪ್ರಕರಣದ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಶಿಕ್ಷಕ ಮಿತ್ರರು ಯಾರಿದ್ದೀರಿ ಅವರು ಕಡ್ಡಾಯವಾಗಿ ವೆದರ್ ಸ್ಪೋಸ್ ಈಸ್ ಎಂಪ್ಲಾಯ್ಡ್ ಎಸ್ ಆರ್ ನೋ ಅಂತ ಇದೆಯಾ ಅಂತ ಹೇಳಿ ಗಮನಿಸ್ಕೊಳ್ಳಿ. ಯಾರ್ಯಾರು ಪತಿ ಪತ್ನಿ ಪ್ರಕರಣದ ಅಡಿಯಲ್ಲಿ ತಮ್ಮ ಪತಿ ಅಥವಾ ಪತ್ನಿ ಸರ್ಕಾರಿ ನೌಕರರಾಗಿರ್ತಾರೋ ಅಂಥವರು ಪತಿ ಪತ್ನಿ ಪ್ರಕರಣದ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನಿಮ್ಮ ಶಿಕ್ಷಕ ಮಿತ್ರದಲ್ಲಿ ಅಥವಾ EDSನಲ್ಲಿ ಇದು ಎಸ್ ಅಂತ ಇರಲೇಬೇಕು. ಒಂದು ವೇಳೆ ಇದು ನೋ ಅಂತ ಆಗಿತ್ತು ಅಂದರೆ ನೀವು ಪತಿ ಪತ್ನಿ ಪ್ರಕರಣದ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ತಾವು ಗಮನ ಇಟ್ಟು ನೋಡ್ಕೊಳ್ಳಿ. ಆಯಿತು, ಒಂದು ವೇಳೆ ಇದು ನೋ ಅಂತ ಇದೆ, ನಾನು ಆ್ಯಕ್ಚುಲಿ ಪತಿ ಪತ್ನಿ ಪ್ರಕರಣದಡಿಯಲ್ಲಿ ಅರ್ಜಿ ಸಲ್ಲಿಸಬೇಕು, ನೋ ಅಂತ ಇದೆ, ಮಾಹಿತಿ ಏನಾದರೂ ತಪ್ಪಾಗಿದೆ, ನೋ ಪ್ರಾಬ್ಲಮ್. ನೀವು ನಿಮ್ಮ ಸಂಬಂಧಪಟ್ಟಂಥ ಕೇಸ್ ವರ್ಕರ್ಗಳಿಗೆ ಮಾಹಿತಿಯನ್ನು ನೀಡುವುದರ ಮೂಲಕ ನಿಮ್ಮ EDS ತಂತ್ರಾಂಶದಲ್ಲಿ ಇದನ್ನು ಅಪ್ಡೇಟ್ ಮಾಡ್ಕೋಬೋದಾಗಿದೆ. ಹಾಗಾಗಿಯೇ ಇದನ್ನು ಪ್ರತಿಯೊಂದು ಮಾಹಿತಿಯನ್ನು ತಾವು ಗಮನಿಸಿ ಅಂತೇಳಿ ಹೇಳ್ತಿರ್ತಕ್ಕಂಥದ್ದು. ನಂತರ ಸ್ಪೋಸ್ ಡಿಸ್ಟಿಕ್, ವರ್ಕಿಂಗ್ ಡಿಸ್ಟಿಕ್ಕು, ಅವ್ರು ಯಾವ ಡಿಸ್ಟಿಕ್ಕಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ನೀವು ಪತಿ ಪತ್ನಿ ಅದು ವಿತಿನ್ ಡಿಸ್ಟಿಕ್ ಆಗಿರ್ಬೋದು, ಔಟ್ ಆಫ್ ಡಿಸ್ಟಿಕ್ ಆಗಿರ್ಬೋದು. ಹಾಗಾಗಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು, ಹಾಗಾಗಿ ಸ್ಪೋಸ್ ವರ್ಕಿಂಗ್ ಡಿಸ್ಟಿಕ್ ಏನಿದೆ ಇದನ್ನೂ ಕೂಡ ಕಡ್ಡಾಯವಾಗಿ ನೀವು ಗಮನಿಸಬೇಕು. ಯಾಕೆಂದರೆ ನೆಕ್ಸ್ಟ್ ನೀವು ಆ ವರ್ಗಾವಣೆಯನ್ನು ಪ್ರಿಯಾರಿಟಿಯನ್ನು ಕೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪತಿ ಅಥವಾ ಪತ್ನಿ ಎಲ್ಲಿ ಕೆಲಸ ಮಾಡ್ತಾರೆ ಆ ಡಿಸ್ಟಿಕ್ಕಿನ ಪ್ಲೇಸ್ಗಳನ್ನು ಮಾತ್ರ ಓಪನ್ ಆಗ್ತವೆ. ಹಾಗಾಗಿ ಯಾವ ಸ್ಥಳದಲ್ಲಿ ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ವೆದರ್ ಸ್ಪೋಸ್ ಇಸ್ ಎಂಪ್ಲಾಯ್ಡ್ ಎಸ್ ಆರ್ ನೋ ಅಂತಕ್ಕಂಥದ್ದನ್ನು ಕಡ್ಡಾಯವಾಗಿ ತಾವು ಗಮನಿಸಬೇಕು. ಮುಂದುವರೆದಂತೆ ವರ್ಕಿಂಗ್ ಡೀಟೇಲ್ಸ್ ಅಂತ ಇದೆ. ಸ್ಕೂಲ್ ಕ್ಯಾಟಗರಿ, ಗೌರ್ನಮೆಂಟ್ ಪ್ರೈಮರಿ, ಓಕೆ. ಇನ್ನೊಂದು ಕಡ್ಡಾಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಕೇಡರ್ ಸಬ್ಜೆಕ್ಟ್ ಆ್ಯಂಡ್ ಮೀಡಿಯಮ್. ಯಾವ ಸಬ್ಜೆಕ್ಟು ನೀವು PST ಕನ್ನಡನ, PST ಸೈನ್ಸಾ, PST ಇಂಗ್ಲೀಷಾ, PST ಹಿಂದಿನ, ಇದು ಕಂಪಲ್ಸರಿ ಕಡ್ಡಾಯವಾಗಿ ನೋಡ್ಕೊಳ್ಳಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಮಾಹಿತಿನೂ ಕೂಡ ಬೇಕು. ಆದರೆ ಕಡ್ಡಾಯವಾಗಿ ವರ್ಗಾವಣೆ ಪರ್ಪಸ್ಸಿಂದ ನೀವು ಗಮನ ಇಟ್ಟು ನೋಡಬೇಕಾಗಿರ್ತಕ್ಕಂಥ ವಿಷಯ ನಿಮ್ಮದು ಸಬ್ಜೆಕ್ಟು ನೇಮಕಾತಿ ಹೊಂದಿರ್ತಕ್ಕಂಥ ವಿಷಯ ಸರಿಯಾಗಿದೆಯಾ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ನಂತರ ಡೈಸ್ ಕೋಡು, ನೀವು ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಿರ್ತಕ್ಕಂಥ ಶಾಲೆಯ ಡೈಸ್ ಕೋಡು ಇರುತ್ತೆ. ಆ ಡೈಸ್ ಕೋಡ್ನು ಕೂಡ ನೀವು ಗಮನ ಇಟ್ಟು ನೋಡ್ಕೋಬೇಕು. ಒಂದು ವೇಳೆ ತಪ್ಪಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಕೇಸ್ ವರ್ಕರ್ಗಳಿಗೆ ನೀಡಿ ಅದನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಈ 4 ಅಂಶಗಳಂತೂ ಭಾಳ ಇಂಪಾರ್ಟೆಂಟು ವರ್ಗಾವಣೆಯ ದೃಷ್ಟಿಯಿಂದ. ಡೇಟ್ ಆಫ್ ಜಾಯ್ನಿಂಗ್ ಟು ಸರ್ವಿಸ್ ಇದು ಕರೆಕ್ಟಾಗಿರಬೇಕು. ಡೇಟ್ ಆಫ್ ಜಾಯ್ನಿಂಗ್ ಟು ಪ್ರೆಸೆಂಟ್ ಕೇಡರ್ ಇದು ಸರಿಯಾಗಿರಬೇಕು. ಡೇಟ್ ಆಫ್ ಜಾಯ್ನಿಂಗ್ ಟು ಪ್ರೆಸೆಂಟ್ ಸ್ಕೂಲ್ ಆರ್ ಆಫೀಸ್ ಇದು ಮಸ್ಟ್ ಆ್ಯಂಡ್ ಶುಡ್ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ಏಕೆಂದರೆ ನೀವು ಆ ಶಾಲೆಗೆ ಸೇರಿದ ದಿನಾಂಕದ ಆಧಾರದ ಮೇಲೆ ನಿಮಗೆ ವೇಟೆಡ್ ಸ್ಕೋರ್ ಬರುತ್ತೆ. ನೆಕ್ಸ್ಟು ಆ ಒಂದು ಎಲಿಜಿಬಿಲಿಟಿ ಬರ್ತಕ್ಕಂಥದ್ದು ಕೂಡ ಆ ಶಾಲೆಗೆ ಸೇರಿ 3 ವರ್ಷ ಆದಮೇಲೆ ನಾವು ಅರ್ಜಿಯಾಗಿ ಸಲ್ಲಿಸೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಡೇಟನ್ನು ಸಾಫ್ಟ್ವೇರ್ ಪರಿಗಣಿಸುತ್ತೆ. ನಂತರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವೆದರ್ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ಡ್ ಎಸ್ ಅಂತ ಕಂಪಲ್ಸರಿ ಇರಬೇಕು. ನೀವು ಅದು ಯಾವುದೇ ಪರಸ್ಪರ ವರ್ಗಾವಣೆ ಆಗಿರಲಿ, ಕೋರಿಕೆ ವರ್ಗಾವಣೆ ಆಗಿರಲಿ. ಏಕೆಂದರೆ ಬಹಳಷ್ಟು ಜನ ಶಿಕ್ಷಕ ಮಿತ್ರರು ಗಮನಿಸ್ಕೊಂಡಿರಲ್ಲ, ನಾನು ಬಹಳಷ್ಟು ಗಮನಿಸಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ಒಂದು ವೇಳೆ ನೋ ಇತ್ತು ಅಂದರೆ ನೀವು ಅರ್ಜಿ ಅಕ್ಸೆಪ್ಟ್ ಆಗೋದಿಲ್ಲ, ನೀವು ವರ್ಗಾವಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೆ ಸರ್ವಿಸ್ 5 ಆಗಿರಲಿ 10 ಆಗಿರಲಿ, ಒಂದು ವೇಳೆ ಈ ಸಾಫ್ಟ್ವೇರಲ್ಲಿ ನೋ ಅಂತ ಆಗಿರುತ್ತೆ. ಹಾಗಾಗಿ ವೆದರ್ ಪ್ರೊಬೇಷನ್ ಪೀರಿಯಡ್ ಡಿಕ್ಲೇರ್ಡ್ ಎಸ್ ಅಂತ ಕಂಪಲ್ಸರಿ ಇರಲೇಬೇಕು. ಅದನ್ನು ಗಮನದಲ್ಲಿಟ್ಕೊಳ್ಳಿ.
ಉಳಿದಂತೆ ಈ ಒಂದು ಪ್ರಿಯಾರಿಟಿ ಅಥವಾ ಎಕ್ಸೆಂಪ್ಷನ್ ಡೀಟೇಲ್ಸ್ ಇದು ವಲಯ ವರ್ಗಾವಣೆ ಮತ್ತು ಕೋರಿಕೆ ವರ್ಗಾವಣೆ ಇವುಗಳನ್ನು ಯಾರು ಆದ್ಯತೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಅಥವಾ ವಿನಾಯಿತಿಯನ್ನು ಕೋರಿ ಯಾವುದೋ ವಲಯ ವರ್ಗಾವಣೆಯಲ್ಲಿ ವಿನಾಯಿತಿಯನ್ನು ಕೋರಿ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಇದನ್ನು ಗಮನದಲ್ಲಿಟ್ಕೋಬೇಕು. ಇಲ್ಲಿ ನೋಡಿ, ಟೀಚರ್ ಆರ್ ಸ್ಪೋಸ್ ಚಿಲ್ಡ್ರನ್ ಫ್ರಮ್ ಟರ್ಮಿನಲ್ ಇಲ್ನೆಸ್, ಗಂಭೀರ ಕಾಯಿಲೆಯಿಂದ ಬಳಲ್ತಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಏನಿದೆ ಅದರ ಅಡಿಯಲ್ಲಿ ಏನಾದರೂ ವಿನಾಯಿತಿಯನ್ನು ಕೋರಿ ಅರ್ಜಿ ಸಲ್ಲಿಸ್ತಂಗಿದ್ರೆ ವಲಯ ವರ್ಗಾವಣೆಯಲ್ಲಿ ಅಥವಾ ಕೋರಿಕೆ ವರ್ಗಾವಣೆಯಲ್ಲಿ ಆದ್ಯತೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದಿದ್ದರೆ ಅಂಥವರು ಆ ಥರದ ಏನಾದ್ರು ಸರ್ಟಿಫಿಕೇಟ್ ಇತ್ತು ಅಂದರೆ ನೀವು ಇಲ್ಲಿ ಎಸ್ ಅಂತ ಇರಬೇಕು. ಇಲ್ಲ ಅಂದರೆ ನೀವು ಇದರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕಾಗಲ್ಲ. ಟೀಚರ್ ಸ್ಪೋಸ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ, ಈ ಡಿಸೆಬಿಲಿಟಿ ಅಡಿಯಲ್ಲಿ ಏನಾದ್ರು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಇಲ್ಲಿ ಎಸ್ ಅಂತ ಇರಬೇಕು. ಅಥವಾ 12 ವರ್ಷದ ಒಳಗಿನ ಅವಲಂಬಿತ ಮಗುವನ್ನು ಹೊಂದಿರತಕ್ಕಂಥದ್ದು ಇದರ ಅಡಿಯಲ್ಲಿ ಏನಾದರೂ ವಿನಾಯಿತಿಯನ್ನು ಕೋರಿದರೆ, ವಲಯ ವರ್ಗಾವಣೆಯಲ್ಲಿ ವಿನಾಯಿತಿಯನ್ನು ಕೋರಿದರೆ ಅಥವಾ ಕೋರಿಕೆ ವರ್ಗಾವಣೆಯಲ್ಲಿ ಆದ್ಯತೆಯನ್ನು ಕೋರಿ ಅರ್ಜಿ ಸಲ್ಲಿಸಿದರೆ ಇಲ್ಲಿ ಎಸ್ ಅಂತ ಇರಬೇಕು. ಟೀಚರ್ ವಿತ್ ಸ್ಪೋಸ್ ಬೀಯಿಂಗ್ ಎ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್, ಸೈನಿಕ ಪ್ರಕರಣದ ಅಡಿಯಲ್ಲಿ ಏನಾದ್ರು ನೀವು ವರ್ಗಾವಣೆಗೆ ಅರ್ಜಿ ಸಲ್ಲಿಸ್ತಾ ಇದ್ರಿ ಇಲ್ಲಿ ಎಸ್ ಅಂತ ಇರಬೇಕು. ಒಂದು ವೇಳೆ ನೋ ಆಗಿದ್ದರೆ ಎಸ್ ಅಂತ ಮಾಡಿಸ್ಕೊಳ್ಳಿ. ಇನ್ನು ನೆಕ್ಸ್ಟು ಪತಿ ಪತ್ನಿ ಪ್ರಕರಣದ ಅಡಿಯಲ್ಲಿ ಸರ್ಕಾರಿ ನೌಕರಾಗಿದ್ದು ಪತಿ ಪತ್ನಿ ಪ್ರಕರಣದ ಅಡಿಯಲ್ಲಿ ನೋಡಿ, ಟೀಚರ್ ವಿತ್ ಸ್ಪೋಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಏಡೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನೋಡಿ ಎಸ್ ಅಂತ ಇದೆ. ಅಂದರೆ ಪತಿ ಪತ್ನಿ ಪ್ರಕರಣದ ಅಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಇಲ್ಲಿ ಎಸ್ ಅಂತ ಇರಲೇಬೇಕು. ಇಲ್ಲ ಅಂತಂದರೆ ನೀವು ಕಡ್ಡಾಯವಾಗಿ ನಿಮ್ಮ ಕೇಸ್ ವರ್ಕರನ್ನು ಕಾಂಟ್ಯಾಕ್ಟ್ ಮಾಡಿ ಇದನ್ನು ತಿದ್ದುಪಡಿ ಅವರಿಗೆ ಮನವಿಯನ್ನು ಕೊಟ್ಟು ತಿದ್ದುಪಡಿಯನ್ನು ಮಾಡಿಸ್ಕೋಬೇಕು. ಒಂದು ವೇಳೆ ಇಲ್ಲಿ ನೋ ಇತ್ತು ಅಂತ ತಿಳ್ಕೊಳ್ಳಿ, ಇಲ್ಲಿ ನೋ ಅಂತ ಇದ್ದರೆ ನೀವು ಪತಿ ಪತ್ನಿ ಪ್ರಕರಣದ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಏನು ವಿನಾಯಿತಿಗಳು ಅಥವಾ ಆದ್ಯತೆಗಳಿದ್ದಾವೆ ಅದು ಯಾವ್ದು ನಿಮಗೆ ಸಂಬಂಧಪಡುತ್ತೆ ಅದನ್ನು ನೀವು ಎಸ್ ಆಗಿದ್ದರೆ ಎಸ್ ಅಂತ, ನೋ ಆಗಿದ್ದರೆ ನೋ ಅಂತೇಳಿ ಮಾಡ್ಕೋಬೇಕು. ಪ್ರೆಗ್ನೆಂಟ್ ಟೀಚರ್ ಆರ್ ಎ ಫೀಮೇಲ್ ಟೀಚರ್ ಇದು ಏನಾದರೂ ಕೂಡ ವಲಯ ವರ್ಗಾವಣೆ ಅಥವಾ ಹೆಚ್ಚುವರಿ ವರ್ಗಾವಣೆಯಲ್ಲಿ ವಿನಾಯಿತಿಯನ್ನು ಕೋರಲಿಕ್ಕೆ ಇದಕ್ಕೆ ಅವಕಾಶ ಇದೆ. ಇದು ಕೋರಿಕೆ ವರ್ಗಾವಣೆಯಲ್ಲಿ ಆದ್ಯತೆ ಬರೋದಿಲ್ಲ. ಸೊ ವಲಯ ವರ್ಗಾವಣೆಯಲ್ಲಿ ಏನಾದರೂ ಶಿಕ್ಷಕರು ನಿಮ್ಮ ಹೆಸರಿದ್ದು ನೀವು ವಿನಾಯಿತಿಯನ್ನು ಕೋರ್ತಾ ಇದ್ರಿ ಅಂದರೆ ಇಲ್ಲಿ ಎಸ್ ಅಂತೇಳಿ ಇರಬೇಕು. ಈ ಎಲ್ಲ ಮಾಹಿತಿಗಳನ್ನು ನೀವು ಶಿಕ್ಷಕ ಮಿತ್ರ ತಂತ್ರಾಂಶದಲ್ಲಿ ಸರಿಪಡಿಸಿಕೊಂಡು ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಸ್ನೇಹಿತರೆ, ನೀವು ಇದುವರೆಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.